ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಶ್ಲೋಕ ಯಾಕೆ ಹೇಳ್ತೇನೆ ಅಂದ್ರೆ, ಇಲ್ಲಿನ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನ ಹತ್ತಿರದಲ್ಲೇ ಇದೆ. ಹಾಗೆ ಇಲ್ಲಿ ಶಿವನ ದೇವಸ್ಥಾನ, ನಂದೀಶ್ವರ ದೇವಸ್ಥಾನಕ್ಕೆ ಬಂದಿದೆ ನಾವೆಲ್ಲ. ಇಲ್ಲಿ ನಂದಿ ಬಾವಿ ಹಾಗೆ ಸುತ್ತಮುತ್ತ ದೇವಸ್ಥಾನ ಈಗೆಲ್ಲ ಪರಿಚಯ ಮಾಡ್ಕೊಡ್ತೀನಿ ನಮಗೆಲ್ಲ. ಇಲ್ಲಿ ಸುಮಾರು 4-5 ದೇವಸ್ಥಾನಗಳಿವೆ. ಇಲ್ಲಿ ಶಿವನ ದೇವಸ್ಥಾನ, ಮರಗಮ್ಮ ದೇವಸ್ಥಾನ, ನಾಗವೇಲಮ್ಮ ದೇವಸ್ಥಾನ, ಹಾಗೆ ನಂದೀಶ್ವರ ದೇವಸ್ಥಾನ ತೋರಿಸಿ. ಇಲ್ಲಿ ನೋಡಿದ್ರಲ್ಲ ದೇವಸ್ಥಾನ, ಶಿವನ ದೇವಸ್ಥಾನ ನೋಡಿದ್ರಲ್ಲ, ಇದು ಪಕ್ಕದಲ್ಲೇ ಒಂದು ಮಸೀದಿ ಇದೆ ಅಂತೆ. ನೋಡೋಣ ಈ ಮಸೀದಿಯಲ್ಲಿ ಏನೇನ್ ಸಿಗ್ಬೋದು ಅಂತ ನೋಡೋಣ ಬರ್ರಿ. ಇದು ನೋಡಿದ್ರೆ ಮಸೀದಿ ತರ ಕಾಣಿಸ್ತಾ ಇಲ್ಲ, ದೇವಸ್ಥಾನ ಕಾಣಿಸುತ್ತೆ. ಇಲ್ಲಿ ಮೇಲ್ಗಡೆ ಒಂದು ಹೆಸರು, ದೇವಸ್ಥಾನ ಹೆಸರು ಇದೆ. ದೇವಸ್ಥಾನದ ಹೆಸರು ಕಾಳಿಕಾಂಬಾ ದೇವಸ್ಥಾನ ಅಂತ. ಇದು ಹೆಬ್ಬಾಗಿಲು ನೋಡಿದ್ರೆ ಗೊತ್ತಾಗುತ್ತೆ. ಶಿಲ್ಪಕಲೆ, ವಾಸ್ತುಶಿಲ್ಪ ಬಹಳಷ್ಟು ಇವೆ ಒಳಗಡೆ. ಬನ್ನಿ ತೋರ್ಸೋಣ. ಈಗ ನೋಡ್ತಾ ಇದ್ರಲ್ವಾ, ಇದು ಮಸೀದಿ ಅಂತ ಹೇಳ್ತಾರೆ ಇಲ್ಲಿನ ಜನರು. ಇದು ನೋಡಿದ್ರೆ ದೇವಸ್ಥಾನ ತರ ಕಾಣಿಸುತ್ತೆ. ಇಲ್ಲಿ ಸಾಕ್ಷಿ ಆಧಾರ ಇಲ್ಲ ಬಹಳಷ್ಟು ಇವೆ. ಇಲ್ಲಿ ಕಂಬ, ವಾಸ್ತುಶಿಲ್ಪಗಳು, ಇಲ್ಲಿ ಆಂಜನೇಯನ ಮೂರ್ತಿ ಇದೆ. ಇಲ್ಲಿ ಹೆಬ್ಬಾಗಿಲು, ಆ ಕಡೆ ಒಂದು ಹೆಬ್ಬಾಗಿಲು ಇದೆ, ಇನ್ನೊಂದು ಒಳಗಡೆ ಬಹಳಷ್ಟು ಇವೆ. ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇದು ಮಸೀದಿ ತರ ಕಾಣಿಸುತ್ತೆ ಕಣ್ಣಿಗೆ. ಮಸೀದಿ ತರ ಅನ್ಸುತ್ತೆ, ಆದ್ರೆ ಮಸೀದಿ ಅಲ್ಲ ಇದು. ಇದು ದೇವಸ್ಥಾನ. ಇದನ್ನ ದೇವಸ್ಥಾನ ಹೊಡೆದು ಮಸೀದಿಯನ್ನು ಕಟ್ಟಿದ್ದಾರೆ. ಇಲ್ಲಿ ಬಹಳಷ್ಟು ಪುರಾವೆಗಳಿವೆ, ಸಾಕ್ಷಿಗಳಿವೆ. ಇಲ್ಲಿನ ಐತಿಹಾಸಿಕ ಶಿಲ್ಪಕಲೆ, ವಾಸ್ತುಶಿಲ್ಪಗಳು, ಹಾಗೆ ಶಾಸನಗಳು ಬಹಳಷ್ಟು ಇವೆ. ಇಲ್ಲೊಂದು ಬಾವಿ ಇದೆ, ಅದ್ರ ಒಳಗಡೆ ಬಹಳಷ್ಟು ಬಿಸಾಕಿದ್ದಾರೆ ಶಿಲ್ಪಕಲೆಗಳು, ಮೂರ್ತಿಗಳು. ಹಾಗೆ ಇಲ್ಲಿ ಸುತ್ತಮುತ್ತ ಮೇಲ್ಗಡೆ ನೋಡಿದೆ ನಾನು. ಇಲ್ಲಿ ಒಳಗಡೆ ತೋರಿಸ್ತೀನಿ ಬನ್ನಿ ನಿಮ್ಗೆಲ್ಲ. ಈ ಕಂಬಗಳು ನೋಡಿ, ಕಂಬಗಳೆಲ್ಲ ವಾಸ್ತುಶಿಲ್ಪಗಳು ಕಾಣಿಸುತ್ತೆ, ಶಿಲ್ಪಕಲೆಗಳು. ಹಾಗೆ ಇಲ್ಲಿ ಒಂದು ತ್ರಿಶೂಲನೂ ಇದೆ ಈ ಜಾಗದಲ್ಲಿ. ಈ ಕಂಬದ ಮೇಲೆ ಕಾಣಿಸುತ್ತೆ ಇಲ್ಲಿ ತ್ರಿಶೂಲ. ಇಲ್ಲಿ ಕೆಳಗಡೆ ಇದೆ. ಇಲ್ಲೊಂದು ದೇವಸ್ಥಾನ ಇದೆ, ಮೂರ್ತಿ ಇತ್ತು ಈ ಜಾಗದಲ್ಲಿ. ದೇವಿಯ ಮೂರ್ತಿ ಇದಿತ್ತು, ಅದೆಲ್ಲ ಕೆಡ ಹಾಕಿದ್ದಾರೆ. ಎಲ್ಲೇ ಹೋಗಿದೆ ಮೂರ್ತಿ, ಎಲ್ಲಿ ಬಿಸಾಕಿದ ಗೊತ್ತಿಲ್ಲ. ಈ ಮೇಲ್ಗಡೆ ಎಲ್ಲ ನೋಡಿ ಹೇಗಿದೆ ಅಂತ. ಕೆತ್ತನೆಗಳು ಬಹಳಷ್ಟು ಇವೆ ಇಲ್ಲಿ ಒಳಗಡೆ. ಹಾಗೆ ಇಲ್ಲೊಂದು ದೇವರ ಮೂರ್ತಿ ಈ ಕಡೆ ಇತ್ತು ಒಂದು. ಇಲ್ಲಿ ಬನ್ನಿ, ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ನೋಡಿ ಕಲಾಕೃತಿ ಹೇಗೆ ಕಾಣುತ್ತೆ, ಶಿಲ್ಪಕಲೆ. ಇಲ್ಲೊಂದು ದೇವರ ಮೂರ್ತಿ ಇದೊಂದು ಇತ್ತು. ಶಿವನ ದೇವಸ್ಥಾನ ಯಾವ್ದೋ ಇತ್ತು ಇಲ್ಲಿ. ಇದ್ರ ಮೇಲೆ ಬರ್ದಿದ್ದಾರೆ, ಹಾಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಕರೆಕ್ಟ್ ಆಗಿ. ವಾಸ್ತುಶಿಲ್ಪಗಳು ಬಹಳಷ್ಟು ನೋಡ್ತಾ ಇದೀವಿ, ಅಲ್ಲಿ ಕಾಣಿಸುತ್ತೆ. ಕಂಬ ಎಲ್ಲ ನೋಡ್ಬೋದು. ಕಂಬದಲ್ಲಿ ಎಷ್ಟೊಂದು ಶಾಸನಗಳಿವೆ, ಎಲ್ಲ ಇದ್ರೊಳಗೆ ಬಿಸಾಕಿದ ಕಾಣಿಸುತ್ತೆ. ಇದರಲ್ಲಿ ನೋಡ್ಬೋದು. ಇಲ್ಲಿ ಏನು ಕಾಣಿಸ್ತಾ ಇಲ್ಲ, ಎಲ್ಲ ಮುಳ್ಳು ಕಂಟಿಲ್ಲ ಬೆಳೆದು ನೀರೆಲ್ಲ ಮುಚ್ಚೋಗಿವೆ, ಕೊಳಚೆ ನೀರು ಆಗಿಬಿಟ್ಟಿದೆ. ಇದ್ರೊಳಗಡೆ ಎಷ್ಟೊಂದು ಇರ್ಬೋದು, ಒಳಗಡೆ ಶಾಸನಗಳು ಇರ್ಬೋದು, ದೇವಸ್ಥಾನ ಮೂರ್ತಿಗಳು ಇರ್ಬೋದು. ಇಲ್ಲಿನ ಬಹುತೇಕ ದೇವಸ್ಥಾನ ಬಗ್ಗೆ ಕುರುಹುಗಳಿವೆ, ಸಾಕ್ಷಿಗಳಿವೆ. ಹಾಗೆ ಇಲ್ಲೊಂದು ದೊಡ್ಡ ದ್ವಾರ ಬಾಗಿಲು, ಹಾಗೆ ಕೋಟೆ ತರ ಇತ್ತು ದೇವಸ್ಥಾನ ಸುತ್ತಮುತ್ತ. ಸುಮಾರು 2500 ವರ್ಷಗಳ ಹಿಂದೆ ಕಟ್ಟಿರುವ ದೇವಸ್ಥಾನನ ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಿದ ದೇವಸ್ಥಾನ ಇತ್ತು. ಇಲ್ಲಿ ಅದಾದ್ಮೇಲೆ ದಂಡತೆ ಮೊಘಲರು ಕಡೆ ಹೈದರಾಲಿಗಳು ಅಂತವರೆಲ್ಲ, ಮುಸ್ಲಿಮರೆಲ್ಲ ದಬ್ಬಳಕೆ ಮಾಡಿ ದೇವಸ್ಥಾನ ಹಾಳು ಮಾಡಿ ಮಸೀದಿ ಅಂತ ಹೆಸರು ಮಾಡಿದ್ರು. ಕಲಾಕೃತಿ ಇಲ್ಲೊಂದಿದೆ. ಇಲ್ಲಿ ಕೆಳಗೊಂದು ಕಂಬ ಇದೆ. ಈ ನೆಲ ಒಳಗಡೆ ಬಹಳಷ್ಟು ಇದೆ. ಇಲ್ಲಿ ಮುಚ್ಚಿ ಹೋಗಿದೆ ಎಲ್ಲ ಮಣ್ಣು. ಇದರ ಕೆಳಗಡೆ ಮುಂದೆ ದೇವಸ್ಥಾನ ಇತ್ತು, ಅದು ಒಳಗಡೆ ಆಗಿದೆ. ಸೊರಂಗ ಮಾರ್ಗ ತರ ಕಾಣಿಸುತ್ತೆ ದೇವಸ್ಥಾನ. ಅದೇ ಹೆಬ್ಬಾಗಿಲು ದೇವಸ್ಥಾನ ದೇವಿ ಅದು. ಇದು ನೋಡಿದ್ರೆ ಒಂದು ದೊಡ್ಡ ಕೋಟೆ ತರ ಇತ್ತು ದೇವಸ್ಥಾನನೇ. ಇದನ್ನೆಲ್ಲ ಹಾಳು ಮಾಡಿ ಮಸೀದಿ ಅಂತ ಮಾಡಿದ್ದಾರೆ ಈ ಜಾಗದಲ್ಲಿ. ಅಪೂರ್ವ ಸಾಕ್ಷಿ ಸಿಕ್ಕಿದೆ ಈ ದೇವಸ್ಥಾನದ್ದು. ಆ ಕಡೆ ಓಂ, ಈ ಕಡೆ ಅಂತ ಓಂ ಬಂದ ಕಾಣಿಸಿದೆ. ಹಾಗೆ ಶಿಲ್ಪಕಲೆಯ ಮೇಲೆ ಕಾಳಿಕಾ ದೇವಿ ಅಂತ ಬರ್ದಿದ್ದಾರೆ ಇಲ್ಲಿ. ಇದು ದೊಡ್ಡ ಬಾಗಿಲು, ದ್ವಾರ ಬಾಗಿಲು, ದೇವಸ್ಥಾನ ಒಳಗಡೆ ಹೋಗೋ ದಾರಿನೇ ಇದು. ಇದು ನೋಡ್ತಾ ಇದ್ರಲ್ವಾ, ಇದು ಒಳಗಡೆ ಬಹಳಷ್ಟು ದೇವಸ್ಥಾನದ ಪುರಾವೆ ಸಿಕ್ಕಿವೆ. ಸಾಕ್ಷಿ ಸಮೇತ ಕೇಳ್ತಾ ಇದೆ. ಇಲ್ಲಿ ಸಮೇತ ಸಿಕ್ಕಿದೆ. ಇಲ್ಲೊಂದು ಕಂಬ ಇದೆ ದೇವಸ್ಥಾನದ, ತ್ರಿಶೂಲ ತರ ಕಾಣಿಸುತ್ತೆ ಎಲ್ಲ. ನೋಡಿ ತೋರಿಸುವಲ್ಲಿ ಇಲ್ಲಿ ನೋಡಿ ಕೆಳಗಡೆ ದೇವಸ್ಥಾನದ ಕಂಬ, ತ್ರಿಶೂಲ ಕಾಣಿಸುತ್ತೆ. ಇಲ್ಲಿ ವಾಸ್ತುಶಿಲ್ಪ ಕಾಣಿಸುತ್ತೆ. ಇದು ಕಂಬ, ಕಲ್ಲಿನ ಕಂಬ ಇಷ್ಟು ದೊಡ್ಡ ಇದೆ, ಒಳಗಡೆ ಮುಚ್ಚೋಗಿದೆ. ಹಾಗೆ ಇದ್ರ ಪಕ್ಕದಲ್ಲಿ ನಾಗ ದೇವತೆ ಇರೋದು. ಇಲ್ಲೊಂದು ವಾಸ್ತುಶಿಲ್ಪ ಸಿಕ್ಕಿದೆ. ಇಲ್ಲಿ ಪೂಜೆ ಮಾಡಿದ್ರು ಮೊದಲು. ಇಲ್ಲಿ ನೋಡಿ ಸಾಕ್ಷಿ ಆಧಾರ ಎಷ್ಟು ಸಿಗ್ತವೆ. ಇಲ್ಲಿ ಬಹಳಷ್ಟು ಇವೆ. ಇಲ್ಲಿ ಒಳಗಡೆ ದೇವಸ್ಥಾನ ಕುರುಗಳು ಸಿಗ್ತವೆ. ಇಲ್ಲಿ ನೋಡಿದ್ರಲ್ವಾ, ಇಷ್ಟೊಂದು ಪುರಾವೆಗಳಿವೆ ದೇವಸ್ಥಾನದ. ಅದಂತ ಮಸೀದಿ ಅಂತ ಹೇಳ್ತಾರೆ ಎಷ್ಟು ಜನ. ಇಲ್ಲಿ ಇಷ್ಟೊಂದು ದೇವಸ್ಥಾನ ಪಾಳು ಬಿದ್ದಿದೆ. ಇಲ್ಲಿ ಯಾರು ಅಧಿಕಾರಿಗಳು, ರಾಜಕಾರಣಿಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ತಾ ಇಲ್ಲ, ಕೆಲಸದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ.
ಇದ್ರ ಜೀರ್ಣೋದ್ಧಾರ ಮಾಡ್ಬೋದು. ಎಷ್ಟು ವರ್ಷ ಆಯ್ತು ಪಾಳು ಬಿದ್ದು, ಇನ್ನೂವರೆಗೂ ಯಾರು ಬಂದಿಲ್ಲ, ಇಲ್ಲಿವರೆಗೂ ಯಾರು ಕೇಳಿಲ್ಲ ರಾಜಕಾರಣಿಗಳು. ನೆಕ್ಸ್ಟ್ ನೀವು ಮತ್ತೆ ಈಗ ಮತ್ತೊಂದು ಪುರಾವೆ ಸಿಕ್ಕಿದೆ, ಹಾಗೆ ಸಾಕ್ಷಿ ಸಮೇತ ನಿಮ್ಗೆಲ್ಲ ತೋರಿಸ್ತೀನಿ ನೋಡಿ. ದೇವಸ್ಥಾನದ್ದು ಇದು ಒಳಗಡೆನೆ ಇದೆ, ದೇವಸ್ಥಾನ ಮೂರ್ತಿಗಳು ಒಳಗಡೆ ಇದ್ದು ಇದು ಒಳಗಡೆ ತೋರಿಸ್ತೀನಿ ಬನ್ನಿ ನಿಮ್ಗೆಲ್ಲ. ಈ ದೇವಸ್ಥಾನನ ಮಸೀದಿನ ಅಂತ ನೀವೇ ಯೋಚನೆ ಮಾಡಿ ಹೇಳಿ. ಇಲ್ಲಿನ ಬಹಳಷ್ಟು ದೇವಸ್ಥಾನದ ಪುರಾವೆಗಳಿವೆ. ಇದ್ರ ಒಳಗಡೆ ಸುರಂಗ ಮಾರ್ಗ ಕಾಣಿಸುತ್ತಿಲ್ಲ ನಿಮ್ ಕಡೆ ನೋಡಿ. ಇದು ದೇವಸ್ಥಾನನೇ, ಇದು ಒಳಗಡೆ ಬಹಳಷ್ಟು ಇದು ಮುಚ್ಚೋಗಿದೆ ಕೆಳಗಡೆ. ಇದು ಸುತ್ತಮುತ್ತ ಬಹಳಷ್ಟು ನೋಡಿದೀವಿ, ಶಿಲ್ಪಕಲೆಗಳು ಎಲ್ಲ ಕಲ್ಲುಗಳು ಸಿಕ್ಕಿವೆ. ಇಲ್ಲಿ ಶಿವನಾಗದು ಮೂರ್ತಿ, ಹಾಗೆ ಶಿವನ ಮೂರ್ತಿ ಎಲ್ಲ ನೋಡಿದೀವಿ. ಅಲ್ಲಿ ಬಾವಿ ಒಳಗಡೆ ಎಷ್ಟೊಂದು ಬಿದ್ದಿರಬಹುದು, ಒಳಗಡೆ ಮುಚ್ಚೋಗಿವೆ. 3 ಗಂಟೆ ಎಲ್ಲ ಬೆಳೆದು ಎಲ್ಲ ನಾಶವಾಗಿವೆ ದೇವಸ್ಥಾನದ್ದು. ಇಲ್ಲಿನ ಐತಿಹಾಸಿಕ ದೇವಸ್ಥಾನ ಬಹಳಷ್ಟಿದೆ, ಸುಮಾರು 2000 ವರ್ಷ ಬರದಲ್ಲಿ ಹಳೆ ಕಾಲ ದೇವಸ್ಥಾನ. ಸುಮಾರು 4-5 ಶಾಸನಗಳಿವೆ. ಅದೆಲ್ಲ ನಿಮ್ಗೆಲ್ಲ ಪರಿಚಯ ಮಾಡ್ಕೊಡ್ತೀನಿ ನಿಮ್ಗೆಲ್ಲ ಮುಂದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.